ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಫ್ರಂಟ್ ಅಲ್ಲಿ ಈ ತರ ನೆಕ್ ಶೇಪ್ ಯಾವ ತರ ಮಾಡ್ಕೋಬೇಕು, ಎಷ್ಟು ಡೀಪ್ ಇರಬೇಕು, ಎಷ್ಟು ಡಿಸ್ಟೆನ್ಸ್ ಇರಬೇಕು, ಈ ಡಿಸ್ಟೆನ್ಸ್ ಮತ್ತೆ ಇದೆಷ್ಟು ಅಂತ ಒಂದ್ಸಲ ನೀಟಾಗಿ ತೋರಿಸ್ಕೊಡಿ ಸರ್ ಅಂತ ಕೇಳಿದ್ರು. ಅದು 42 ಸೈಜ್ ಅಲ್ಲಿ ತೋರಿಸ್ಕೊಡಿ ಅಂತ ಕೇಳಿದ್ದಾರೆ. ಅದೇ ರೀತಿ ಫ್ರಂಟ್ ಅಲ್ಲಿ ಕ್ಲೋಸ್ ನೆಕ್ ಬರುತ್ತೆ. ಡೀಪ್ ಎಷ್ಟು ತಗೋಬೇಕು, ಶೋಲ್ಡರ್ ಎಷ್ಟು ತಗೋಬೇಕು, ಸ್ವಲ್ಪ ಡೌನ್ ಇದು ಬ್ಯಾಕ್ ಕ್ರಾಸ್ ಅಂತೀವಲ್ಲ ಇದನ್ನ ಎಷ್ಟು ತಗೋಬೇಕು. 42 ಸೈಜ್ ಅಲ್ಲಿ 42 ಮೇಲ್ಗಡೆ ಬರುತ್ತೆ, 44 ಮಿಡಲ್ ಚೆಸ್ಟ್ ಬರುತ್ತೆ, 36 ವೇಸ್ಟ್ ಬರುತ್ತೆ. ಇದನ್ನ ಎಷ್ಟು ಡಿಸ್ಟೆನ್ಸ್ ಆಗಿ ನೀವು ಇಲ್ಲಿ ಪೋಟ್ಲಿ ಬಡಿಯೋ ಇಲ್ಲಿ ಬಾರ್ಡರ್ ಹಾಕೋಬೇಕು, ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ JP ನಗರ್ 7 ಪೇಜ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಈ ತರ ನೆಕ್ ಶೇಪ್ ನ ತೋರಿಸ್ಕೊಡಿ ಅಂತ ಕೇಳಿದ್ರೆ, ಅದಕ್ಕೋಸ್ಕರ ನಿಮ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮೊದಲನೇದಾಗಿ ಎಲ್ಲಾ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಸ್ಲೀವ್ಸ್ ನನ್ನೇ ಕಟ್ ಮಾಡ್ತೀವಿ. ಅದರಿಂದ ನಾನು ಸ್ಲೀವ್ಸ್ ನ ಫಸ್ಟ್ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಯಾವ ರೀತಿ ಅಂತಂದ್ರೆ ನೋಡಿ, ಇದು ಬಂದ್ಬಿಟ್ಟು 42 ಇಲ್ಲ 44 ಸೈಜ್ ಆಗಿರೋದ್ರಿಂದ, 44 ಅಂತ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ 42 ಅಪ್ಪರ್ ಚೆಸ್ಟ್ ಬರುತ್ತೆ, 44 ಮಿಡಲ್ ಚೆಸ್ಟ್ ಬರುತ್ತೆ. ಅದರಿಂದ ಆತರ ಹೇಳ್ತಾ ಇದ್ದೀನಿ. ಅವ್ರಿಗೆ ನಮ್ದು ಈ ಹಾರ್ಮೋಲ್ ಕಂಕಲ್ ಲೂಸ್ ಅಂತೀವಲ್ಲ, ಇದನ್ನ ನೋಡ್ಕೊಳ್ಳೋಕೆ ನಾವು ಸ್ಲೀವ್ಸ್ ನ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ರೆ ಇದನ್ನ ನೋಡ್ಕೊಂಡು ಹಾರ್ಮೋಲ್ ಅಡ್ಜಸ್ಟ್ಮೆಂಟ್ ಗೆ ಚೆಕ್ ಮಾಡ್ಕೊಳ್ಳೋಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಏನಿಲ್ಲ. ಅದಿಲ್ಲ ಅಂದ್ರೂ ಕಟ್ ಮಾಡ್ಬೋದು, ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಾವು ಏನ್ ಮೆಜರ್ಮೆಂಟ್ ತಗೊಂಡಿರ್ತೇವೆ ಅದ್ರ ಪ್ರಕಾರ ನಾವು ಸ್ಲೀವ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನು ಬಂದ್ಬಿಟ್ಟು ಸ್ಲೀವ್ ಲೆಂತ್ ಅನ್ನೋದು ತಗೊಂಡಿದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ 12 ಇಂಚ್ ಅನ್ನೋದು ಫುಲ್ ಇಲ್ಲ 11 ಇಂಚು ಸಾರಿ, ಈ ಫುಲ್ ಲೆಂತ್ ಸ್ಲೀವ್ಸ್ ಬಂದ್ಬಿಟ್ಟು 11 ಇಂಚ್ ಇದೆ, 11 ತಗೊಂಡಿದ್ದೀನಿ. ಅದಾದ್ಮೇಲೆ ಇದು ಹಾರ್ಮೋಲ್ ಈ ಕಂಕ್ಲು ಅಂತೀವಲ್ಲ, ಇದು ಬಂದ್ಬಿಟ್ಟು ನಮ್ಗೆ 18 ಇದೆ. ಈ ಹಾರ್ಮೋಲ್ ಅನ್ನು ನಮ್ಗೆ 18 ಇದೆ. 18 ಇರೋ ಕಾರಣ ನಾನು ಏನು ಮಾಡಿದ್ದೀನಿ, ಇದರಿಂದ ಇದು ಹಾರ್ಮೋಲ್ ಡೌನ್ ಅನ್ನೋದು 4 ಇಂಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೀಟಾಗಿ ಪ್ರತಿಯೊಂದು ಬಾಣ ಗುರುತಾಗಿ ಇದ್ ಮಾಡ್ತಾ ಇದ್ದೀನಿ. ಇದನ್ನ 4 ಇಂಚ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಈ ಕೈ ಲೂಸ್ ಅಂತೀವಲ್ಲ, ತೋಳ್ ಸುತ್ತಳತೆ ಅಂತೀವಲ್ಲ, ಇದನ್ನ 12 ಇಂಚ್ ಇದೆ. ಅದಕ್ಕೆ 12ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 18 ಇರೋದ್ರಿಂದ 1/4 ಇಂಚು ಕಮ್ಮಿ ಮಾಡ್ಬಿಟ್ಟು 17 ಮುಕ್ಕಾಲ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಇದನ್ನ ಮತ್ತೆ ಇಲ್ಲಿ 12 ಇಂಚ್ ಸುತ್ತಳತೆ ಇದೆಯಲ್ಲ ಸೇರಿಸ್ಬಿಟ್ಟು ಒಂದು ಲೈನ್ ಅನ್ನೋದು ಉದ್ದ ಲೈನ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಈ ಕಡೆ ಇದಿಲ್ಲ ಮಾರ್ಜಿನ್, ಇದು ಬಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ 1.5 ಇಂಚು 1.25 ಇಂಚ್ ಬಿಟ್ಕೋತೀನಿ. ನೀವು ಎಷ್ಟಾದ್ರೂ ಬಿಟ್ಕೋಬಹುದು, ಇದು ಪರವಾಗಿಲ್ಲ. ಅದು ಯಾರಿಗೆ ಅನುಕೂಲ ಬೇಕು ಅಂದ್ರೆ ಅವ್ರು ಲೂಸ್ ಅನ್ನೋದು ಬಿಡಬೇಕಾಗುತ್ತೆ. ನನ್ಗೆ ಇಷ್ಟು ಸಾಕು. ಅದಾದ್ಮೇಲೆ ಈ ಶೇಪ್ ನ ಬಂದ್ಬಿಟ್ಟು ಯಾವ ತರ ತಿಳ್ಕೊಬೇಕು ಅಂತ ಸಿಂಪಲ್ ಆಗಿ ತೋರಿಸ್ಕೊಬಿಟ್ಟಿದ್ದೀನಿ. ನೋಡಿ, ನಮ್ ಈ ಏನಿರುತ್ತೆ ಈ ಡಿಸ್ಟೆನ್ಸ್, ಇದರಲ್ಲಿ ಅರ್ಧ ಭಾಗ ಮಾಡ್ಕೊಂಡ್ರೆ ಇಲ್ಲಿಗೆ ಬರ್ತದೆ, ಮತ್ತೆ ಈ 4ರಲ್ಲಿ ಅರ್ಧ ಭಾಗ ಮಾಡ್ಕೊಂಡ್ರೆ ಇಲ್ಲಿಗೆ ಬರುತ್ತೆ. ಇದು ಪ್ಲಸ್ ಪಾಯಿಂಟ್. ಈ ಲೆಂತ್ ಅಲ್ಲಿ ಅರ್ಧ ಮತ್ತೆ ಇದರಲ್ಲಿ ಅರ್ಧ ಇದು ಬರುತ್ತೆ. ಇದು ನಮ್ಗೆ ಬ್ಯಾಕ್ ಮಾರ್ಕ್ ಅಂದ್ರೆ ಬ್ಯಾಕ್ ಶೇಪ್ಗೆ ಮಾರ್ಕ್ ಬರುತ್ತೆ. ಅದಾದ್ಮೇಲೆ ಇಲ್ಲಿಂದ ಅರ್ಧ ಇಂಚು ಒಳಗಡೆ ತಗೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡೆ ಇದು ಫ್ರಂಟ್ ಶೇಪ್ ಬರುತ್ತೆ. ಇದರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಒಂದು 2-3 ವಿಡಿಯೋ ಮಾಡಿದೀನಿ ನಮ್ಮ ಚಾನಲ್ ಅಲ್ಲಿ, ನೋಡ್ಕೋಬಹುದು ನೀವು. ಸುಮಾರು ವಿಡಿಯೋಸ್ ಫುಲ್ ಸ್ಲೀವ್ಸ್ ಇಂದ 3/4 ಇಂದ ಎಲ್ಬೋ ಸ್ಲೀವ್ಸ್ ವರೆಗೂ, ಹಾಫ್ ಸ್ಲೀವ್ಸ್, ಕ್ಯಾಪ್ ಸ್ಲೀವ್ಸ್, ಈ ತರ ಸುಮಾರು ಒಂದು ವಿಡಿಯೋ ಫುಲ್ ಮಾಡಿದೀನಿ. ಅದ್ರಲ್ಲಿ ನೀವು ನೀಟಾಗಿ ಚೆಕ್ ಮಾಡ್ಕೋಬಹುದು. ಅದಾದ್ಮೇಲೆ ಈ ತರ ಹಾರ್ಮೋಲ್ ಸ್ಕೇಪ್ ಅಂತೀವಿ, ಕೈ ತೋಳು ಸ್ಕೇಲ್ ಅಂತಾನ ಕರಿತೀವಿ. ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಬರೀ ಇದು 40 ರೂಪಾಯಿ ಅಷ್ಟೇ. ನೋಡಿ, ಇದರಲ್ಲಿ ಇಲ್ಲಿ 21 ನಂಬರ್ಸ್ ಇರುತ್ತಲ್ಲ, ನೋಡಿ ಇಲ್ಲಿಂದ 2, 3 ಈ ತರ ಇರುತ್ತೆ. ಈ 20 ಮತ್ತೆ 22 ಸೆಂಟ್ರಲ್ 21 ಅನ್ನೋದು ಬರುತ್ತೆ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ 21. ಆ 21 ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು ನೋಡಿ ಇಲ್ಲಿ ಬರುತ್ತಲ್ಲ, ಇದನ್ನ ಹಿಂಗ್ ಶೇಪ್ ಆಗಿ ತಗೊಳ್ಳಿ. ಇದು ನಮ್ಗೆ ಬ್ಯಾಕ್ ಶೇಪ್ ಆಗಿರುತ್ತೆ. ಅದೇ ರೀತಿ ಇದನ್ನ ಈ ತರ ಉಲ್ಟಾ ಮಾಡ್ಕೊಂಡು ಮತ್ತೆ ಈ ತುದಿ ಇಲ್ಲಿಗೆ ಬರಬೇಕು. ಇದು ಎಲ್ಲಿಗಾದ್ರೂ ಬರ್ಲಿ ಪರವಾಗಿಲ್ಲ. ಇದನ್ನ ಹಿಂಗ್ ಮಾರ್ಕ್ ಮಾಡ್ಕೊಂಡು ಅದೇ ಫ್ರಂಟ್ ಶೇಪ್ ಬರುತ್ತೆ. ಮತ್ತೆ ಸೇಮ್ 21ಗೆ ಇಟ್ಕೊಂಡು ಫ್ರಂಟ್ ಶೇಪ್ ಒಂದು ಲೈನು, ಅದೇ ರೀತಿ ಮತ್ತೆ ಸ್ಕೇಲ್ ನ ತಿರ್ಗಿಸಿಟ್ಟು ಈ ತುದಿಯಲ್ಲಿ ಇಟ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೊಂಡ್ರೆ ಒಂದು ಶೇಪ್ ಅನ್ನೋದು ಬರುತ್ತೆ. ಇಲ್ಲಿಂದ ಹಿಂಗ್ ರೌಂಡ್ ಬರುತ್ತೆ, ಇಲ್ಲಿಂದ ಸ್ವಲ್ಪ ಇಲ್ಲಿ ಬೆಂಡ್ ಬರುತ್ತೆ. ಯಾವುದೇ ಸ್ಕೇಲ್ ಆಗ್ಲಿ ನಾವು ಎಷ್ಟೇ ನೀಟಾಗಿ ಸ್ಕೇಲ್ ತಗೊಂಡು ನಾವು ಮಾರ್ಕ್ ಮಾಡಿದ್ರು ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರಲ್ಲ. ನಾವು ಇದನ್ನ ಸ್ವಲ್ಪ ಹಿಂಗ್ ರೌಂಡ್ ಆಗಿ ಕಟ್ ಮಾಡ್ಕೋಬೇಕಾದ್ರೆ ಇದನ್ನ ಸ್ವಲ್ಪ ರೌಂಡ್ ಆಗಿ ಶೇಪ್ ಆಗಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಎಷ್ಟು ಮಾರ್ಕ್ ಮಾಡ್ಬೇಕು ಅಂತ ಇಲ್ಲ, ನೀವು ಕಟ್ ಮಾಡಿ ಹಿಂಗ್ ಸ್ಲೀವ್ಸ್ ಓಪನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಸ್ವಲ್ಪ ಡೌನ್ ಇದೆ, ಇಲ್ಲಿ ಸ್ವಲ್ಪ ಅಪ್ ಇದೆ ಅಂತ. ಒಂದು ಚೂರು ಹಿಂಗ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಇದು ಸ್ಲೀವ್ಸ್ ನ ಮೆಜರ್ಮೆಂಟ್ ಪ್ಲಸ್ ಅಳತೆ. ಇದು
ಇದಾದ್ಮೇಲೆ ನಮಗೆ ಬೇಕಾಗಿರುವಂತದ್ದು ನೆಕ್ಸ್ಟ್ ನಾವು ಫ್ರಂಟ್ ಬ್ಯಾಕ್ ಕಟ್ ಮಾಡ್ತೀವಿ, ಬ್ಯಾಕ್ ನ ನೋಡ್ಕೊಂಡು ಫ್ರಂಟ್ ಕಟ್ ಮಾಡ್ತೀವಿ. ಅದರಿಂದ ನಾವು ಇದ್ರಲ್ಲಿ ಬಂದ್ಬಿಟ್ಟು ನಾನು ನೋಡಿ ಈ ತರ ಮಾರ್ಕ್ ಮಾಡ್ಕೊತೀನಿ. ಅವ್ರ ಕಸ್ಟಮರ್ ನಮ್ಮ ಸಬ್ಸ್ಕ್ರೈಬರ್ ಕೇಳಿರೋದೇ ಇದೇ ತರ, ಯಾಕಂದ್ರೆ ಬ್ಯಾಕ್ ಕ್ಲೋಸ್ ನೆಕ್ ಇರಬೇಕು, ಇಲ್ಲಿ ಪೋಟ್ಲಿ ಬಟನ್ ಬರಬೇಕು, ಮತ್ತೆ ಕ್ಲೋಸ್ ಮಾಡಬೇಕು. ಅವ್ರದ್ದು ಇಲ್ಲಿ ಬಾರ್ಡರ್ ಡಿಸೈನ್ ಇದೆ, ಅದು ಬಾರ್ಡರ್ ಬೇಕಂದ್ರೆ ನಾವು ಎಷ್ಟಾಗಲ್ಲ ಬಾರ್ಡರ್ ಅಂತ ನನಗೂ ಗೊತ್ತಿಲ್ವಲ್ಲ, ಅವ್ರ ಸೀರಿಯಲ್ ಎಷ್ಟು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಅದರಿಂದ ನಾನು ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟು ಬ್ರಾಡ್ ಬೇಕು ಅಂತ ನಾನು ತಗೊಂಡಿದ್ದೀನಿ. ಅದೇ ರೀತಿ ಅವ್ರು ಎಷ್ಟು ಬಾರ್ಡರ್ ಇರುತ್ತೋ ಇಷ್ಟಿದ್ರೆ ಇಷ್ಟು, ಇಷ್ಟಿದ್ರೆ ಇಷ್ಟು, ಈ ತರ ಬಾರ್ ಅಟ್ಯಾಚ್ ಮಾಡ್ಕೊಂಡು ಸೆಂಟ್ರಲ್ ಪೋಟ್ಲಿ ಬಟನ್ ಇಟ್ಬಿಟ್ಟು ಇದು ಮಾಡಬೇಕು. ಪೋಟ್ಲಿ ಬಟನ್ ಬಂದ್ಬಿಟ್ಟು ಒಂದು ಅರ್ಧ ಇಂಚು ಗ್ಯಾಪ್ ಬಿಡಬೇಕು, ಸ್ವಲ್ಪ ಲುಕ್ ಆಗಿರುತ್ತೆ. ಕಂಟಿನ್ಯೂಸ್ ಆಗಿದ್ರೆ ಅದು ಇನ್ನೊಂಥರ ಡಿಸೈನ್ ತರ ಕಾಣಿಸುತ್ತೆ. ನಮ್ಗೆ ಯಾವ್ದು ನೀಟಾಗಿ ಅನುಕೂಲ ಆಗಿರುತ್ತೋ ಅದನ್ನ ಮಾಡ್ಕೋಬೇಕು. ನೋಡಿ ತರ ಡಿಸ್ಟೆನ್ಸ್ ಅನ್ನೋದಿಟ್ರೆ ಎಷ್ಟೇ ದೂರದಲ್ಲಿ ಇದ್ರು ಬ್ಲೌಸ್ ನೀಟಾಗಿ ಕಾಣಿಸುತ್ತೆ. ಬಟನ್ ಆಪೋಸಿಟ್ ಕಲರ್ ಅಲ್ಲಿ ಹಾಕಿದೀವಿ ಅಂತಂದ್ರೆ ನೋಡಿ ಇಲ್ಲಿ ಡಾರ್ಕ್ ಬ್ಲೂ ಇದೆ, ಇದು ವೈಟ್ ಕಲರ್. ಈ ವೈಟ್ ಮೇಲೆ ನಾನೊಂದು ನೋಡಿ ಇಲ್ಲೆಲ್ಲಾದ್ರೂ ಒಂದು ಡಾಟ್ ಇದ್ರು ಎಷ್ಟು ನೀಟಾಗಿ ಕಾಣಿಸು, ಅಷ್ಟು ನೀಟಾಗಿ ಸ್ವಲ್ಪ ರಿಫ್ಲೆಕ್ಟ್ ಆಗಿ ಎತ್ತು ಕಾಣಿಸ್ತಾ, ಅದರಿಂದ ಅರ್ಧ ಇಂಚ್ ಗ್ಯಾಪ್ ಅನ್ನೋದು ಬಿಡಬೇಕಾಗುತ್ತೆ. ಅದೇ ರೀತಿ ನನ್ನ ಮೈಂಡ್ ತುಂಬಾ ಜನ ಫಾಲ್ಟ್ ಮಾಡೋದು ಇದ್ರಲ್ಲಿ ಹಾರ್ಮೋನ್ ರಿಂಕಲ್ಸ್ ಬರ್ತಾ ಇದೆ, ಮತ್ತೆ ಸೈಡ್ ಅಲ್ಲಿ ಕರೆಕ್ಟ್ ಆಗಿ ನೀವು ಮಾರ್ಕಿಂಗ್ ಸರಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ರಿಂಕಲ್ಸ್ ಬರ್ತಿದ್ರೆ ಯಾವ ತರ ಇರುತ್ತೆ. ನಾವು ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಚೆಕ್ ಮಾಡ್ಕೊಂಡೇ ನಮ್ಗೆ ಇದು ಬರುವಂತದ್ದು. ಅದರಿಂದ ಫಸ್ಟ್ ನಾವು ಏನ್ ಕರೆಕ್ಟ್ ಆಗಿ ಮಾಡ್ಕೊಂತೀವೋ ಅದನ್ನ ಮಾಡ್ಕೋಬೇಕು. ಮೊದಲನೇದಾಗಿ ಈ ಉದ್ದ ಇದು ಒಲೆಕ್ ಇಲ್ಲಿ ಮಾರ್ಜಿನ್, ಇಲ್ಲಿ ಒಲೆಕ್ ಇದು ಮಾರ್ಜಿನ್. ಇದ್ರ ಪ್ರಕಾರ ನಾವೇನ್ ಮಾಡ್ಬೇಕು, ಉದ್ದ ಅನ್ನೋದು ಇದು 14.5 ಇದೆ, 14.5 ಇದೆ. ಇದನ್ನ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಇಲ್ಲಿಂದ 14.5 ಇದೆ. ಈ ಲೈನು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಅಂದಾಜಾಗಿ ಇಲ್ಲಿಗೆ ಎಷ್ಟಿದೆ, ಇದು 7 ಇಂಚು, ಇಲ್ಲಿಂದ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋవాలి ಅಂದಾಜಾಗಿ. ಇದು ಫಿಕ್ಸ್ಡ್ ಏನಿರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಆಮೇಲೆ ಚೇಂಜ್ ಮಾಡ್ಕೋಬಹುದು. ನಮ್ಗೆ ಗೊತ್ತಾಗ್ಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಒಂದು 7 ಇಂಚ್ ಹಾಕೊಳ್ಳಿ. ಅದಾದ್ಮೇಲೆ ಈ ವೇಸ್ಟ್ ಇದೆಯಲ್ಲ ನಮ್ಗೆ 36 ಇಂಚು, ಅದರಲ್ಲಿ 4 ಭಾಗ ಮಾಡ್ಕೊಂಡು 9 ಇಂಚ್ ಬರುತ್ತೆ. 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಆ ಸೆಂಟರ್ಗೆ ಒಂದು ಲೈನ್ ಮಾಡ್ಕೊಂಡು ಬ್ಯಾಕ್ ಡಾಟ್ ಅನ್ನೋದು ಇಟ್ಕೋಬೇಕಾಗುತ್ತೆ. ಅದಾದ್ಮೇಲೆ ಮೇಲ್ಗಡೆ ಅಪ್ಪರ್ ಚೆಸ್ಟ್ ಇರುತ್ತೆ, 42 ಇಂಚ್ ಇರುತ್ತೆ. 42 ಇಂಚ್ ಏನ್ ಸರ್ ಚೆಸ್ಟ್ ಎಕ್ಸ್ಟ್ರಾ ಬಿಡ್ಬೇಕಲ್ಲ ಅಂತ ಕೇಳ್ಬೋದು. ಅದು ಇಲ್ಲಿ ಎಕ್ಸ್ಟ್ರಾ ತಗೊಳ್ಳೋದು ಬಂದ್ಬಿಟ್ಟು ನಾವು ಡ್ರೆಸ್ಗೆ ನೀವು ಇಲ್ಲಿ ಮಾರ್ಕ್ ಮಾಡ್ಬಿಟ್ಟು ಮತ್ತೆ ಇನ್ ಸ್ವಲ್ಪ ಇಲ್ಲಿಗೆ ಮಾರ್ಕ್ ಮಾಡೋದು, ಮತ್ತೆ ಇಲ್ಲ ಹಾಕೋದು, ಸ್ವಲ್ಪ ಮುಂದಕ್ಕೆ ಹೋಗೋದು, ಇದು ಹಾರ್ಮೋಲ್ ಬಂದಿಲ್ಲ ಅಂತ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ಫಸ್ಟ್ ಇದನ್ನ ಮಾರ್ಕ್ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ಹಾರ್ಮೋಲ್ಗೆ ಹೋಗ್ಬೇಕು. ನೀವು ಇಲ್ಲೇನೆ ಇಲ್ಲಿ ಇದು ಮಾರ್ಕ್ ಮಾಡ್ತಾ ಇದ್ದಂಗೆ ಟೇಪ್ ಎತ್ಕೊಂಡು ಹಿಂಗ್ ಹೋಗಿ ಅಯ್ಯೋ ಇದು ಇಲ್ಲಿ ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹಾಕೋದು. ನೀವು ಮೆಜರ್ಮೆಂಟ್ ಇಲ್ಲಿಗೆ ಬರ್ತಾ ಇದ್ರೆ ನೀವು ಇಲ್ಲಿಗೆ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಎತ್ಬಿಟ್ಟು ಕ್ರಾಸ್ ಆಗಿ ತಗೊಂಡ್ಬಿಟ್ರೆ ಏನ್ ಪ್ರಯೋಜನ ಅದು? ಅವಾಗ ರಿಂಕಲ್ಸ್ ಬಂದ್ರೆ ಇನ್ನೇನ್ ಬರುತ್ತೆ? ಅದಕ್ಕೆ ಹೇಳಿದು ಮಾರ್ಕ್ ಟೇಪ್ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಮಾರ್ಕ್ ನ ಸ್ಟೆಪ್ ಬೈ ಸ್ಟೆಪ್ ಮಾರ್ಕೊಂಡು ಮಾಡುವ. ಫಸ್ಟ್ ಲೆಂತ್ ಹಾಕಿದ್ವಿ, ಅದಾದ್ಮೇಲೆ ಹಾರ್ಮೋಲ್ ಲೆಂತ್ ಹಾಕೊಂಡ್ವಿ, ಅದಾದ್ಮೇಲೆ ವೇಸ್ಟ್ ಮಾರ್ಕ್ ಮಾಡ್ಕೊಂಡ್ವಿ, ಇಲ್ಲಿ ಡಬಲ್ ಲೈನ್ ಹಾಕೊಂಡಿದೀವಿ. ಇವಾಗ ಏನ್ ಮಾಡ್ಬೇಕು, ಶೋಲ್ಡರ್ ಅನ್ನ ಎಷ್ಟು ತಗೋಬೇಕು ಅಂತ ನಾವು ಅಂದಾಜಾಗ ಇಲ್ಲಿ ದುಡ್ಡು ಹಾಕೊಂಡಿರ್ತೀವಿ, ಎಷ್ಟು ತಗೋಬೇಕು ಅಂತ ನಾವು ಗೆಸ್ ಮಾಡ್ಕೊಬೇಕು. ಗೆಸ್ಸಿಂಗ್ ಏನಿರಲ್ಲ, ನಾವು ಅವ್ರದ್ದು ಶೋಲ್ಡರ್ ಒಬ್ಬೊಬ್ರು 15 ಇರುತ್ತೆ. ಕ್ಲೋಸ್ ನೆಕ್ ಬಂದಾಗ ಏನ್ ಮಾಡಬೇಕು, ಎಲ್ಲಾ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ತರ ಕ್ಲೋಸ್ ನೆಕ್ ಬಂದಾಗ ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟು ಇಡಬೇಕು. ಇವಾಗ ಸಪೋಸ್ ಒಂದು 15 ಇರ್ಬೋದು, ಇಲ್ಲ 15.5 ಇರ್ಬೋದು, ಇಲ್ಲ 16 ಇರ್ಬೋದು. ನಾವು ಮೆಜರ್ಮೆಂಟ್ ಮೇಲೆ ಡಿಪೆಂಡ್. ಎಲ್ಲರಿಗೂ ಒಂದೇ ತರ ಶೋಲ್ಡರ್ ಅನ್ನೋದು ಬರಲ್ಲ, 45 ಸೈಜ್ಗೂ ಡಿಫ್ರೆಂಟ್ ಆಗಿ ಇರುತ್ತೆ. ಇದಕ್ಕಿಂತ ಕಮ್ಮಿ ಇರೋರ್ಗು 16 ಇಂಚು ಶೋಲ್ಡರ್ ಬರ್ಬೋದು. ಶೋಲ್ಡರ್ ಬ್ರಾಡ್ ಅನ್ನೋದು ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಈ ಪೋರ್ಷನ್ ಅಲ್ಲಿ ಕೈ ಹಿಂಗ್ ಅನ್ನಕ್ಕಾಗಲ್ಲ, ಟೈಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಕಂಪ್ಲೇಂಟ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಅದಕ್ಕೆ ಕ್ಲೋಸ್ ನೆಕ್ ಬಂದಾಗ ಡೀಪ್ ನೆಕ್ ಇದ್ರೆ ಸ್ವಲ್ಪ ಸೈಡ್ಗೆ ಹೋಗುತ್ತೆ, ಎಷ್ಟೇ ಇದ್ರೂ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಆದ್ರೆ ಏನಾಗುತ್ತೆ, ಈ ತರ ಕ್ಲೋಸ್ ನೆಕ್ ಬಂದಾಗ ಹಾಕೊಳ್ಳಕ್ಕೆ ಆಗಲ್ಲ, ಆ ತರ ಆಗ್ಬಿಡುತ್ತೆ. ಅದಕ್ಕೇನದು ನಾನು ನೋಡಿ ಇವ್ರದ್ದು 15.5 ಇದೆ, 15.5 ನೋಡಿ ಅದ್ರಲ್ಲಿ ಅರ್ಧ ಮಾಡ್ಕೊಂಡ್ರೆ 7.75 ಬರ್ತಾ ಇದೆ. ನೋಡಿ 7.75 ಬರ್ತಾ ಇದೆ. ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟಿದೀನಿ, ಅದು ಯೋಚನೆ ಮಾಡ್ಬೇಕು ನೀವು. ಇದು ಮಾರ್ಜಿನ್ ಬಿಟ್ಟಿದೀನಿ, ಇಲ್ಲಿ ನಾವು ಪೋಟ್ಲಿ ಬಟನ್ ಇಲ್ಲಿ ಲೈನ್ಗೆ ಕ್ಲೋಸ್ ಮಾಡ್ತೀವಿ, ಅದಕ್ಕೆ ಈ ಲೈನ್ ಬಿಡಬೇಕು. ಮತ್ತೆ ಇದು ನೋಡಿ 1/4 ಇಂಚ್ ಮಾರ್ಜಿನ್ ಹೋದ್ರೆ 15 ಇಂಚ್ ಬರುತ್ತೆ. 15 ಇಂಚ್ ನಮ್ಗೆ ಬೇಕಾಗಿರುವಂತದ್ದು ಬರುತ್ತೆ. 1/4 ಇಂಚ್ ಏನೂ ಆಗಲ್ಲ, ಇಲ್ಲಿ ಸ್ವಲ್ಪ ಡಿಪ್ ಕೊಡ್ತೀವಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋದು ಆಗುತ್ತೆ. ಅದಾದ್ಮೇಲೆ ಕ್ಲೋಸ್ ನೆಕ್ಗಳಲ್ಲಿ ಫುಲ್ ಕತ್ತತ್ರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಬ್ರಾಡ್ ಒಂದು 7 ಇಂಚ್ ಮೇಲೇನೆ ಬರಬೇಕು. ಬ್ರಾಡ್ ನಮ್ ಕತ್ತು ಸುತ್ತ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಬರಬೇಕು, ಅವಾಗ ಹಿಂದ್ಗಡೆ ಹೇಳ್ಕೊಳ್ಳೋದು ಆತರ ಏನೂ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ನೋಡಿ 3.75 ಅಂದ್ರೆ 4 8 ಇಂಚ್ ಬರುತ್ತೆ. 8 ಇಂಚ್ ಬಂದ್ರೆ ಫ್ರಂಟ್ ಅಲ್ಲಿ ಸ್ವಲ್ಪ ಓಪನ್ ಆಗಿ ಸ್ವಲ್ಪ ನೀಟಾಗಿ ಫ್ರಂಟ್ ಅಲ್ಲಿ ನೆಕ್ ಶೇಪ್ ಅನ್ನೋದು ಕಾಣಿಸುತ್ತೆ. ಯಾಕಂತಂದ್ರೆ ಬ್ಯಾಕ್ ಅಲ್ಲಿ ಎಷ್ಟು ಶೋಲ್ಡರ್ ತಗೊಂಡಿದ್ವಿ ಫ್ರಂಟ್ ಅಲ್ಲಿ ಅಷ್ಟೇ ತಗೋಬೇಕಾಗುತ್ತೆ. ಇಲ್ಲಿ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಕಮ್ಮಿ ಮಾಡ್ಬಿಟ್ರೆ ಫ್ರಂಟ್ ಅಲ್ಲಿ ನೆಕ್ ಚಿಕ್ಕದಾಗ್ಬಿಡುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ಅವಾಗ ನೋಡಕ್ಕೆ ನಮ್ಗೆ ಲುಕ್ ಅನ್ನೋದು ಬರಲ್ಲ, ಔಟ್ ಲುಕ್. ಅದರಿಂದ ಇದು ಇಷ್ಟು ನೋಡ್ಕೊಂಡ್ವಿ. 15 ಇಂಚ್ ಶೋಲ್ಡರ್ ಕಸ್ಟಮರ್ ಇದ್ದಾಗ
ನಾವು ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿ ಮಾರ್ಜಿನ್ ಬಿಟ್ಟು ಅದನ್ನ ಮಾರ್ಕ್ ಮಾಡ್ಕೊಂಡ್ವಿ. ಅಷ್ಟೇ ಡಿಸ್ಟೆನ್ಸ್ ಆಗಿ ನಾವು ಇಲ್ಲೂ ಬರ್ಬೇಕು ನೋಡಿ, ಇಲ್ಲೂ ಅಷ್ಟೇ ತಗೋಬೇಕು. ಇಲ್ಲಿ ಒಂದು ಲೈನ್ ಮಾರ್ಕ್ ಮಾಡ್ಕೊಂಡ್ವಿ. ಆಲ್ರೆಡಿ ಈ ಲೈನ್ ನಾವು ಇಲ್ಲಿಂದ ಹಾಕೊಂಡಾಗ ಹಾಕೊಂಡಿರ್ತೀವಿ. ಮತ್ತೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಸೀದಾ ಇಲ್ಲಿಗೊಂದು ಲೈನು ಮತ್ತೆ ಇಲ್ಲಿಗೊಂದು ಲೈನ್ ಬರುತ್ತೆ. ಅದಾದ್ಮೇಲೆ ಈ ಸ್ಕೇಲ್ ಸೇಫ್ ಸ್ಕೇಲ್ ಅಂತೀವಲ್ಲ, ಇದನ್ನ ಹಿಂಗೆ ಇಟ್ಕೊಂಡು ಹಿಂಗ್ ರೌಂಡ್ ಆಗಿ ಒಂದು ಶೇಪ್ ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡಿದ ತಕ್ಷಣ ಕಟ್ ಮಾಡಕ್ ಹೋಗ್ಬೇಡಿ. ನಮ್ಗೆ ಲೆಂತ್ ಪರ್ಫೆಕ್ಟ್ ಆಗಿದೆ, ವೇಸ್ಟ್ ಪರ್ಫೆಕ್ಟ್ ಆಗಿದೆ, ಚೆಸ್ಟ್ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀವಿ. ಇದು ಶೋಲ್ಡರ್ ಅನ್ನೋದು ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದೀವಿ. ಇಷ್ಟು ಪರ್ಫೆಕ್ಟ್ ಆಗಿದೆ, ಇದರಲ್ಲೇನು ಡೌಟ್ ಇಲ್ಲ. ಫ್ರಂಟ್ ಅಲ್ಲಿ ಮಾತ್ರ ಚೆಸ್ಟ್ ಬರುತ್ತೆ, ಅದಕ್ಕೆ ಲೂಸ್ ಕೊಟ್ಕೋಬೇಕು. ಅದು ಫ್ರಂಟ್ ಕಟ್ ಮಾಡಬೇಕಾದ್ರೆ ನಾವು ಯೋಚನೆ ಮಾಡೋಣ. ಇವಾಗ ಬ್ಯಾಕ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಇವಾಗ ಚೇಂಜಸ್ ಎಲ್ಲಿರೋದು ನಿಮ್ಗೆ ಅಂದ್ರೆ ಹಾರ್ಮೋನ್ ಅಲ್ಲಿ ಡೌಟ್ ಬರ್ತಾ ಇದೆ. ಅವಾಗ ಏನ್ ಮಾಡ್ತೀರಾ ನೀವು? ತುಂಬಾ ಜನ ತಪ್ಪು ಮಾಡೋದು ಇದ್ರಲ್ಲೇನೆ. ಇಲ್ಲಿ ಮೇಲ್ಗಡೆ ಹೊಲಿಯಕ್ ಮಾರ್ಜಿನ್ ಬಿಟ್ಬಿಡಿ. ಟೇಪ್ ಯಾವಾಗೂ ಟೇಪಲ್ಲಿ ಯೂಸ್ ಮಾಡ್ಬೇಕು. ಏನಕ್ಕೆ ಅಂತ ಟೇಪ್ ಅಂದ್ರೆ ಕಸ್ಟಮರ್ ಅಳತೆ ತಗೊಂಡಾಗ ಪ್ರತಿಯೊಂದನ್ನು ನಾವು ಟೇಪ್ ಇಲ್ದ್ರೆ ತಗೊಂತೀವಿ. ಅವಾಗ ಡಿಸ್ಟೆನ್ಸ್ ಎಲ್ಲ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಅದಕ್ಕೆ ನೋಡಿ ಈ ತರ ಇಟ್ಕೊಂಡು ಹಿಂಗ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 9:15 ಬಂದಿಲ್ಲ ಸರ್, ನಾನು ಬೇಕು ಅಂತಾನೆ ಕಮ್ಮಿ ಮಾಡಿದ್ದೆ, ಏನಕ್ಕೆ ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ. ಮತ್ತೆ ನೋಡಿ ಕ್ಲೋಸ್ ನೆಕ್ ಬಂದಾಗ ಇದೊಂದು ಮ್ಯಾಮ್ ಮಾಡ್ಬಿಟ್ಟೆ. ನೋಡಿ ಈ ಲೈನ್ ಅನ್ನೋದಿಲ್ಲ, ಈ ಲೈನ್ ಅನ್ನೋ ಹೋಗ್ಬಿಟ್ಟಿದೆ. ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ಅನ್ನೋದು ಹಿಂಗ್ ಡೌನ್ ಮಾಡ್ಕೋಬೇಕು. ಸಾರಿ, ಇದೊಂದು ಮರೆತು ಬಿಟ್ಟೆ. ಇದನ್ನ ಈ ತರ ಡೌನ್ ಮಾಡಬೇಕು. ನೋಡಿ ಈ ಮಾರ್ಜಿನ್ ಅನ್ನೋದು ಹೋಗ್ಬಿಡ್ಬೇಕು, ಕೆಳಗಡೆ ಲೈನ್ ಬಂದ್ಬಿಡ್ಬೇಕು. ಈ ತರ ಡೌನ್ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಮೇಲೆ ಎತ್ಕೊಳ್ಳೋದು ಮತ್ತೆ ಇಲ್ಲಿ ರಿಂಕಲ್ಸ್ ಬರೋದು, ಇಲ್ಲಿ ಲೈನ್ಸ್ ರಿಂಕಲ್ಸ್ ಬರುತ್ತಲ್ಲ, ಇದನ್ನ ಕಟ್ ಮಾಡ್ಬಿಟ್ರೆ ಆ ಲೈನ್ಸ್ ಅನ್ನು ಬರೋದು ನೀಟಾಗಿ ಮೇಲೆ ಕೇಳ್ಕೊಂಡ್ಬಿಡುತ್ತೆ. ಸಪೋಸ್ ನಿಮ್ಗೆ ಡೌಟ್ ಬಂತಂದ್ರೆ ನೀವು ಚೆಕ್ ಮಾಡ್ಕೋಬಹುದು. ರೆಡಿಮೇಡ್ ಟಾಪ್ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ಮೇಲೆ ಹಿಂಗ್ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ, ಬಿಟ್ರೆ ಇದಾಗಿರುತ್ತೆ. ಮತ್ತೆ ಕೆಲವೊಂದ್ರಲ್ಲಿ ಈ ಶೇಪ್ ತೆಗ್ದಿಲ್ಲ ಅಂದ್ರೂ ಸ್ವಲ್ಪ ಹಿಂಗ್ ಎತ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಹಂಗ ಆ ತರ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ. ಅದನ್ನ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಕ್ರಾಸ್ ಹಂಗೆ ಕಟ್ ಮಾಡ್ಬಿಡ್ಬೇಕು. ಇವಾಗ ಇಲ್ಲಿ ಬರ್ತಾ ಇಲ್ಲ ಸರ್, ಏನ್ ಮಾಡೋದು? ಸೇಮ್ ಅಷ್ಟೇ ಇದೆ, ನಾನು ತೋರ್ಸ್ಕೊಟ್ಟೆ. ಅವಾಗ ನೀವೇನ್ ಮಾಡ್ತೀರಾ? ಟೇಪ್ ಇಟ್ಕೊಂತೀರಾ. 7:15 ಬರ್ಸಲ್ಲ, ನಮ್ಗೆ 18 ಬೇಕಾಗಿದ್ದು. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೊಂಡು ಹಿಂಗ್ ಸೀದಾ ಇಲ್ಲಿಗೆ ಹೋಗ್ಬಿಡ್ತಾ. ಅವಾಗ ಹಂಗ ಹೋಗ್ಬಾರ್ದು. ಇದನ್ನ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಹಿಂಗೆ ಡೌನ್ ಮಾಡ್ಕೋಬೇಕು. ನಾವ್ ಇಲ್ಲಿ ಡೌನ್ ಮಾಡಿದ್ವಲ್ಲ, ಅದರಿಂದ ಇದು ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಅವಾಗ ನಾವೇನೇ ಮಾಡ್ಬೇಕು, ಇದನ್ನ ನೋಡಿ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಅವಾಗ ಡೌನ್ ಆಗ್ಬಿಡ್ತಾವ ಸರ್, ಏನು ಆಗಲ್ಲ. ಯಾಕಂತಂದ್ರೆ ಮೆಜರ್ಮೆಂಟೇ ಕಮ್ಮಿ ಬರ್ತಾ ಇದ್ದಾಗ ನಮ್ಗೆ ಇಲ್ಲಿ ಡೌನ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ನೀವು ಈ ತರ ಮುಂದಕ್ಕೆ ಹೋಗಿ ಇಲ್ಲಿ ತಗೊಂಡ್ರು ಬ್ಲೌಸ್ ಹಾಕೋಬೇಕಾದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ, ಇಲ್ಲಿ ಲೈನ್ಸ್ ತರ ಮಾರ್ಕ್ ಬಂದು ಇದು ಸ್ವಲ್ಪ ಮೇಲಕ್ಕೆ ಹೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ನೀವು ಬಿಟ್ಬಿಟ್ಟಿರ್ತೀರ, ಕಟ್ ಮಾಡಲ್ಲ. ಅವು ಲೈನ್ಸ್ ತರ ನಿಮ್ಗೆ ರಿಂಗಲ್ಸ್ ಅನ್ನೋದು ಬಂದೇ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ನೋಡಿ, ನಾನು ಮಾರ್ಕ್ ಮಾಡಿದ್ನಲ್ಲ ಇಲ್ಲಿ ಬರುತ್ತೆ. ಅವಾಗ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರ್ತಾ ಇರುತ್ತೆ. ಮತ್ತೆ ಇನ್ನೊಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಹಿಂಗ್ ಈ ತರ ಬರುತ್ತೆ. ಇಲ್ಲಿ ಡೌನ್ ಮಾಡ್ಕೋಬೇಕು. ಇನ್ನೊಂದ್ಸರಿ ಬೇಕಂದ್ರೆ ನಾವ್ ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ಹಿಂಗ್ ಇಷ್ಟುದೇನೋ ಬೇಕಾಗಿಲ್ಲ, ಅದ್ರ ಪಕ್ಕದಲ್ಲೇ ಹಿಂಗ್ ಇಟ್ಕೊಂಡು ನಾವ್ 2 ಲೈನ್ಗೆ ಹೋಗ್ತಾ ಇದೀವಲ್ಲ, ಅದರಿಂದ ನೋಡಿ 9 ಇಂಚ್ಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ಎಷ್ಟು ಇಲ್ಲಿ ಡೌನ್ ಮಾಡಿದ್ವಲ್ಲ, ಆ ಮಾರ್ಜಿನ್ ಇಲ್ಲಿ ನಾವು ಕಟ್ ಮಾಡಿ ಬಿಸಾಕ್ಬೇಕು. ನೋಡಿ ಈ ತರ ಶೇಪ್ ಆಗಿ ಇಷ್ಟರಲ್ಲೇ ಡೌನ್ ಮಾಡ್ಕೊಂಡ್ವಿ, ನಮ್ ಮೆಜರ್ಮೆಂಟ್ ಅನ್ನ ಬರುತ್ತೆ. ಸರ್ ಇದು ಯಾವ ಲೆಕ್ಕಾಚಾರದ ಮೇಲೆ ತಗೊಳ್ಳೋದು ಅಂತ ನಿಮಗೆ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಅಪ್ಪರ್ ಚೆಸ್ಟ್ ಅಂದ್ರೆ ನಾವು ಕಂಕ್ಲು ಮೇಲೆ ತಗೊಂತೀವಲ್ಲ, ಅದನ್ನ ಅಪ್ಪರ್ ಚೆಸ್ಟ್ ಅಂತೀವಿ. ಮಿಡಲ್ ಚೆಸ್ಟ್ ಬಂದ್ಬಿಟ್ಟು ಅದೇ ಫ್ರಂಟ್ ಅಲ್ಲಿ ನೋಡ್ಕೊಂತೀವಿ. ನಾವು ಮಿಡಲ್ ಚೆಸ್ಟ್ ಬರೋದು ಫ್ರಂಟ್ ಅಲ್ಲಿ ಕಟ್ ಮಾಡ್ತೀವಲ್ಲ, ಅವಾಗ ಫ್ರಂಟ್ ಅಲ್ಲಿ ಕಟ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ ಅದನ್ನ ಎಷ್ಟು ಮೆಜರ್ಮೆಂಟ್ ಬರಬೇಕು ಅಂತ. ನಮ್ಗೆ ಬ್ಯಾಕ್ ತಗೊಂಡಾಗ ನಮ್ಗೆ ಈ ಮೆಜರ್ಮೆಂಟ್ ಏನಿರುತ್ತೆ, ಕಂಕ್ಲು ಕೆಳಗಡೆ ಮೆಜರ್ಮೆಂಟ್ 42 ಇದ್ದಾಗ 42 ಇಟ್ಕೋಬೇಕು. ಈ ತರ ಕ್ಲೋಸ್ ನೆಕ್ ಇದಾಗಬೇಕಂದ್ರೆ ನಾವು ಇನ್ನೂ 1/4 ಇಂಚು ಲೂಸೇ ತಗೋಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಕೈ ಹಿಂಗ್ ಆನ್ಸೋಕೆಲ್ಲ ಸ್ವಲ್ಪ ಫ್ರೀ ಆಗಿರುತ್ತೆ. ಇಲ್ಲಿ ಸೇಮ್ ಇದೇನು ಪ್ರಾಬ್ಲಮ್ ಇಲ್ಲ ಬಿಡಿ. ಲೂಸ್ ಇದ್ರೆ ಒಂದು ಸ್ಟಿಚ್ ಹಾಕೋಬಹುದು. ಹಂಗಂತ ಹೇಳ್ಬಿಟ್ಟು ಜಾಸ್ತಿ ಎಲ್ಲ ಬಿಡಕ್ ಹೋಗ್ಬಿಡಿ, ಒಂದು 1/4 ಇಂಚ್ ಅಷ್ಟೇ ಇರಬೇಕು. ಜಾಸ್ತಿ ಎಲ್ಲ ಆಲ್ಟ್ರೇಷನ್ ಬಂದಾಗ ಕಸ್ಟಮರ್ಗೆ ಈ ಸಲ ಓಡಾಡಪ್ಪ, ಪ್ರತಿ ಸಲ ಇವ್ರಿಗೆ ಬ್ಲೌಸ್ ಕೊಟ್ಟಾಗೆಲ್ಲ 2 ಸಲ ಓಡಾಡಬೇಕು, 3 ಸಲ ಓಡಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಜಾಸ್ತಿ ಬರೋದು. ಅದೇ ಒಂಚೂರು ಇದ್ರೆ ಒಂದು ಇಲ್ಲಿ ಎಕ್ಸ್ಟ್ರಾ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಹುಕ್ಸ್ ಇಟ್ಟು ಅಂಟ ಹಾಕಿರ್ತೀವಲ್ಲ ಕಾಜಾ ಬಟನ್, ಅದನ್ನ ಟೈಟ್ ಮಾಡ್ಕೊಂಡು ಹಾಕೊಂಡ್ಬಿಡ್ತಾರೆ. ಅವ್ರು ಬರೋ ಅವಶ್ಯಕತೆ ಅಂತೂ ಇರಲ್ಲ ಅದರಿಂದ. ಸೊ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಈ ಡಿಸ್ಟೆನ್ಸ್ ಎಲ್ಲ ನೋಡಿ, ಇದು ಸ್ವಲ್ಪ ಬ್ರಾಡೇ ಇರಬೇಕು. ಯಾಕಂತಂದ್ರೆ ನಿಮ್ಗೆ ಫ್ರಂಟ್ ಅಲ್ಲಿ ಶೇಪ್ ಅನ್ನು ನೀಟಾಗಿ ಕಾಣಿಸ್ಬೇಕು. ಇದು ಬ್ಯಾಕ್. ಇವಾಗ ಫ್ರಂಟ್ ನೋಡೋಣ. ಫ್ರಂಟ್ ಇಲ್ಲಿ ನೋಡಿ, ಫ್ರಂಟ್ ಅಲ್ಲಿ ಬಂದಾಗ ನಾನು ಇಲ್ಲಿ ಬ್ರಾಡ್ ತಗೊಳ್ಳೋದ್ರಿಂದ ಇವು ಹಾಕೊಂಡಾಗ ನಮ್ಗೆ ನೀವು ಹಾಕೊಂಡಾಗ ಅವ್ರು ಅಂದಾಜಾಗಿ ನೋಡ್ಕೊಳ್ಳಿ. ಇಲ್ಲ ನಿಮ್ದೇ ಆಗಿರ್ಬೋದು, ಇಲ್ಲ ಡಾಲ್ಗೆ ಹಾಕಿರ್ತಾರಲ್ಲ ಬೊಂಬೆಗೆ, ಅದರಲ್ಲಿ ಒಂದ್ಸರಿ ನೋಡ್ಕೋಬಹುದು. ನಿಮ್ಗೆ ಒಂದು 7-7.5 ಇಂಚ್ ಬ್ರಾಡ್ ಇದ್ದಾಗ ಈ ಸೈಜ್ಗೆ ಬಂದ್ಬಿಟ್ಟು ಯಾವುದು
44 ಸೈಜ್ಗೆ ಫ್ರಂಟ್ ನೆಕ್ ಅಲ್ಲಿ ಅವರು ಡೀಪ್ ಬಂದ್ಬಿಟ್ಟು 7.5-8 ಇಂಚ್ ಇರುತ್ತೆ ಈ ಸೈಜ್ಗೆ. ಅರ್ಧ ಇಂಚಲ್ಲಿ ಅಂದ್ರೆ ಒಬ್ಬೊಬ್ರು ಸ್ವಲ್ಪ ಡೀಪ್ ಹಾಕ್ತಾರೆ, ಪಲ್ಲು ಕವರ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಫ್ರಂಟ್ ಅಲ್ಲಿ ಸ್ವಲ್ಪ ಡೀಪ್ ಅನ್ನೋದು 8 ಇಂಚ್ ಹಾಕೋರು ಇರ್ತಾರೆ, ಇಲ್ಲ 7.5 ಇಂಚ್ ಹಾಕೋರು ಇರ್ತಾರೆ. ನಾನು ಎರಡಕ್ಕೂ ಅನುಕೂಲವಾಗಿ ಇದನ್ನು 7.5 ತಗೊಂಡಿದ್ದೀನಿ. ಅದ್ರಲ್ಲೂ ಬಂದ್ಬಿಟ್ಟು ನಾವೇನ್ ಮಾಡ್ಬೇಕು ನೋಡಿ, ಈ ತರ ನೆಕ್ ಶೇಪ್ ಬಂದ, ಅದಕ್ಕೆ ಡಬಲ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ತರ ರೌಂಡ್ ಆಗಿ ಬರುತ್ತಲ್ಲ. ಇದೆಲ್ಲ ಏನು ಕೇಳ್ತಾ ಇಲ್ಲ ಅಂತಂದ್ರೆ ಆಲ್ರೆಡಿ ಬ್ಯಾಕ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬ್ಯಾಕ್ ನೋಡ್ಕೊಂಡು ನಾವು ಫ್ರಂಟ್ ಕಟ್ ಮಾಡ್ತೀವಲ್ಲ, ಅದರಿಂದ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಅರ್ಥ ಆಗ್ಬಿಡುತ್ತೆ ಅಂತ ನಾನು ಯಾವ್ದು ಡಿಸ್ಕಷನ್ ಮಾಡ್ತಾ ಇಲ್ಲ. ಮೈನ್ ಏನಿದೆ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಯಾಕಂದ್ರೆ ವಿಡಿಯೋ ಲೆಂತ್ ಆಗ್ಬಿಡುತ್ತೆ, ನೋಡೋರ್ಗೆ ಬೇಜಾರಾಗಬಾರ್ದು ಅಂತ. ಅದಾದ್ಮೇಲೆ ಬಂದ್ಬಿಟ್ಟು ನಾನು ಇದಕ್ಕೆ ಈ ತರ ಮಾರ್ಕ್ ಮಾಡಿದ್ದೀನಿ. ನಿಮ್ಗೆ ಈ ತರ ರೌಂಡ್ ಆಗಿ ಬೇಕು ಅನ್ನೋರ್ಗೆ 7.5 ತಗೊಳ್ಳಿ, 7.5 ಇಲ್ಲಿಗೆ ಸಾಕು. ಈ ತರ ಸ್ವಲ್ಪ ಮೇಲ್ ಬಂದು ಇಲ್ಲಿ ಮಾತ್ರ ಸ್ವಲ್ಪ ಸೆಂಟ್ರಲ್ ಮಾತ್ರ ಇಲ್ಲಿ ಸ್ವಲ್ಪ ಡೀಪ್ ಬರುತ್ತೆ, ಅವ್ರಿಗೆ 8 ಇಂಚ್ ಬೇಕಾಗುತ್ತೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ನೆಕ್ ಶೇಪ್ಗಳು ಬಂದಾಗ ಕಸ್ಟಮರ್ಗೆ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಅವರು ಇದನ್ನ ನೋಡಲ್ಲ, ಡೀಪ್ ಕಮ್ಮಿ ಆಗಿದೆ ಅಷ್ಟೇ, ನಾವ್ ಇಷ್ಟು ತೋರ್ಸೋಣ ಸರಿ ಇದೆ, ಮತ್ತೆ ಯಾನಕ್ಕೆ ನಮ್ಗೆ ಮೇಲ್ ಬರ್ತಾ ಇದೆ, ಅವ್ರಿಗೆ ಫೀಲ್ ಆಗುತ್ತೆ. ಯಾವಾಗೂ ಇಲ್ಲಿಗೆ ಹಾಕಿ ಮತ್ತೆ ಇಲ್ಲಿಗೆ ಹಾಕೋರ್ಗೆ ಫ್ರಂಟ್ ಅಲ್ಲಿ ಆತರ ಕಂಫರ್ಟ್ ಅನ್ನೋ ಫೀಲ್ ಆಗುತ್ತೆ. ಅವಾಗ ಅಡ್ಜಸ್ಟ್ಮೆಂಟ್ ಅನ್ನೋದು ನಾವ್ ಮಾಡ್ಕೋಬೇಕು. ಆತರ ಇದನ್ನ ಅವಾಗ ಏನ್ ಮಾಡ್ಬೇಕು, ಇಲ್ಲಿಂದ ತಗೋಬೇಕು ನೋಡಿ, ಅರ್ಧ ಇಂಚ್ ಹಿಂಗ್ ತಗೊಂಡು ಈ ತರ ಹೋಗುತ್ತೆ. ಅವಾಗ ನೆಕ್ ಶೇಪು ಈ ತರ ಬರುತ್ತೆ. ಹೊಲಿಬೇಕಾದ್ರೆ ಇಲ್ಲಿಗೆ ಬರುತ್ತೆ, ಅವಾಗ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಇಲ್ಲಿ ಡೀಪ್ ಮಾಡಿರ್ತೀವಿ, ಇಲ್ಲಿ ಚೂರ್ತಾನೆ ಹಾಕೊಂಡಾಗ ಕಂಫರ್ಟ್ ಆಗಿ ಫೀಲ್ ಆಗುತ್ತೆ. ಅದರಿಂದ 2 ನೆಕ್ ಶೇಪ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇದು ಬಂದ್ಬಿಟ್ಟು ನೋಡಿ, ಅಟ್ಲೀಸ್ಟ್ 2.5 ಆದ್ರೂ ಡೌನ್ ಮಾಡ್ಲೇಬೇಕು. ಇಲ್ಲ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಶೋಲ್ಡರ್ ಮೇಲ್ಗಡೆನೆ ಹೋಗ್ಬಿಡುತ್ತೆ, ಅದು ನೀಟಾಗಿ ಕಾಣಿಸಲ್ಲ. ಔಟ್ ಲುಕ್ ಬಂದಾಗ ಶೋಲ್ಡರ್ ಅಟ್ಯಾಚ್ ಮಾಡಿದ್ರೆ ಇಲ್ಲಿಗೆ ಹೋಗ್ಬಿಡುತ್ತೆ. ಅದ ಶೋಲ್ಡರ್ನ 1 ಇಂಚ್ ಕಮ್ಮಿ ಅಂತಂದ್ರೆ ಅದು ನೀಟಾಗಿ ಬರಲ್ಲ. 2.5 ಇಂಚ್ ಕಮ್ಮಿ 2.5 ತಗೋಬೇಕು ನೋಡಿ, 2.5 ತಗೋಬೇಕು. 2.5 ನಾನು 2.5 ತಗೊಂಡೆ. ಏನಕ್ಕೆ ಅಂದ್ರೆ ಇಲ್ಲಿ ಮಾರ್ಜಿನ್ ಬೇರೆ ಹೋಗುತ್ತಲ್ಲ, ಅದಕ್ಕೆ 2.5. ಈ ಎರಡಿಗೂ ಸೆಂಟರ್ ಬಂದು ಒಂದು ಪಾಯಿಂಟ್ ಇಟ್ಕೊಂಡು ಅಲ್ಲಿಂದ ಕರೆಕ್ಟ್ ಆಗಿ ವಿ ಶೇಪ್ ಆಗಿ ಹಿಂಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ತಗೋಬೇಕು. ಆಯ್ತಾ, 2.5 ಆಯ್ತು. ಇದನ್ನ ಇನ್ನು ಜಾಸ್ತಿ ಮಾಡಕ್ ಹೋದ್ರೆ ನಮ್ಗೆ ಈ ಶೇಪ್ಗಳೆಲ್ಲ ನೀಟ್ ಹಾಕೋರಲ್ಲ, ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಅರ್ಥ ಆಯ್ತಲ್ಲ. ನಾವಿರೋ ಮೆಜರ್ಮೆಂಟ್ ಅಲ್ಲಿ ಎರಡಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಈ ಶೇಪ್ಗೆ ಇದು ಕಮ್ಮಿ ಮಾಡ್ಕೋಬೇಕು, ಇದು ಜಾಸ್ತಿ ಬೇಕು. ಏನಕ್ಕೆ ಅಂತಂದ್ರೆ ಈ ಶೇಪ್ ಎಲ್ಲ ನೀಟಾಗಿ ಬ್ರಾಡು ಬರ್ಬೇಕು, ನೆಕ್ ಶೇಪು ಬರ್ಬೇಕು. ನೀವು ಬ್ರಾಡ್ ಕೊಟ್ಬಿಟ್ಟು ಶೇಪ್ ಕೊಟ್ಟಿಲ್ಲ ಅಂದ್ರೂ ಯೂಸ್ ಆಗಲ್ಲ, ಇಲ್ಲ ನೀವು ಕ್ಲೋಸ್ ಮಾಡ್ಬಿಟ್ರು ಅದು ಯೂಸ್ ಆಗಲ್ಲ, ನೀಟಾಗಿ ಕಾಣಿಸ್ಲೇಬೇಕು. ಅದರಿಂದ ಎರಡಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇದು 2.5 2.5 ತಕೊಂಡು ಈ ತರ ಶೇಪ್ ಮಾಡಬೇಕು. ಇದನ್ನ ನೋಡಿ ಈ ತರ ಶೇಪ್ ಆಗಿ, ಜಾಸ್ತಿ ಎಲ್ಲ ಹಿಂಗ್ ಒಳಗಡೆಗೆ ತುಂಬಾ ಶಾರ್ಪ್ ಆಗಿ ಕೊಟ್ಬಿಟ್ರೆ ಏನಾಗುತ್ತೆ, ಒಂದು ವಾಶ್ ಆದ್ಮೇಲೆ ನಾವು ಫಸ್ಟ್ ಅಲ್ಲಿನ ಕ್ಯಾನ್ವಾಸ್ ಕೊಟ್ಬಿಡ್ತೀವಿ, ನೀಟಾಗಿ ಟರ್ನ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಒಂದೇ ವಾಶ್ ಆದ್ಮೇಲೆ ಹಿಂಗೆ ಎತ್ಕೊಂಡ್ಬಿಡುತ್ತೆ, ಯೂಸ್ ಆಗೋದು. ಬಟ್ ನಾವು ಕೊಟ್ಟಿದೀವಿ ಅಂದ್ರೆ ಅವರು ನೆಕ್ಸ್ಟ್ ಯೂಸ್ ಮಾಡೋ ತರ ನಾವು ಐಡಿಯಾ ಮಾಡಿ ಕಸ್ಟಮರ್ಗೆ ಕೊಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನೀಟಾಗಿ ಇರುತ್ತೆ, ಮತ್ತೆ ರಿಪೀಟ್ ಕಸ್ಟಮರ್ ಅನ್ನೋದು ಬರುತ್ತೆ. ನೋಡಿ, ಅರ್ಧ ಇಲ್ಲ 3/4 ಇಂಚ್ ಅಷ್ಟೇ ತಗೋಬೇಕು. 1 ಇಂಚ್ ತಗೊಂಡ್ರೆ ನೋಡಿ ಈ ತರ ಬಂದ್ಬಿಡುತ್ತೆ. ಮತ್ತೆ ನಾವ್ ಇಲ್ಲಿಗೆ ಈ ಶೇಪ್ ತಗೋಬರ್ಬೇಕಲ್ಲ ನೋಡಿ, ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ಎಷ್ಟು ಶಾರ್ಪ್ ಆಗುತ್ತೆ ನೋಡಿ, ಹಿಂಗೋಗಿ ಹಿಂಗ್ ಬರುತ್ತೆ. ಅವಾಗ ಏನಾಗುತ್ತೆ ಅದು ನೋಡಿ, ಈ ತರ ಪೆನ್ಸಿಲ್ ತೋರಿಸಿ ನೋಡಿ, ಮತ್ತೆ ನಾವ್ ಇಲ್ಲಿಗೆ ಬರ್ಬೇಕು. ಯಾಕಂದ್ರೆ ಬ್ರಾಡು ಕಮ್ಮಿ ನೋಡಿ, ಈ ತರ ಇದ್ದಾಗ ಒಂದು ವಾಶ್ ಆದ್ಮೇಲೆ ಇಲ್ಲಿ ಫೋಲ್ಡ್ ಆಗ್ಬಿಡುತ್ತೆ. ಅವಾಗ ನಾವು ಹೊಲ್ಕೊಟ್ಟು ಯೂಸ್ಫುಲ್ ಇರಲ್ಲ. ಅದರಿಂದ ನಾವೇನ್ ಮಾಡ್ಬೇಕು, ಅರ್ಧ 3/4 ಇಂಚು 1 ಇಂಚ್ ಒಳಗಡೆನೆ, ಮ್ಯಾಕ್ಸಿಮಮ್ 1 ಇಂಚ್ ದಾಟಂಗಿಲ್ಲ, ಸ್ವಲ್ಪ ತಗೋಬಹುದು. 1 ಇಂಚು ಇದನ್ನ ತಗೊಂಡು ಇಲ್ಲಿಂದ ಇಲ್ಲಿಗೆ ಆಲ್ರೆಡಿ ಇದು 2.5 ಹೋಯ್ತು, ಮತ್ತೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಸೇಮ್ 2.5 ತಗೊಂಡು 2.5 ಇಲ್ಲಿ ಬರಬೇಕು. 2.5 5 ಇಂಚ್ ಹೋಯ್ತು. ಇನ್ನು ಇಷ್ಟು ಇರೋದಷ್ಟು 2.5 3 ಇಂಚು. ಈ 3 ಇಂಚಲ್ಲೇ ನಾವು ನೀಟಾಗಿ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ಅವಾಗ ಏನಾಗುತ್ತಂದ್ರೆ ಡೀಪು ಕರೆಕ್ಟ್ ಆಗಿರುತ್ತೆ, ಈ ಡಿಸ್ಟೆನ್ಸ್ ಕರೆಕ್ಟ್ ಆಗುತ್ತೆ, ಈ ಡಿಸ್ಟೆನ್ಸು ಜಾಸ್ತಿನೇ ಇರುತ್ತೆ, ಈ ಶೇಪು ಬಂದಿರುತ್ತೆ. ನೀಟಾಗಿ ಮಾರ್ಕ್ ಮಾಡ್ಕೊಂಡು ಇದನ್ನ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಹಿಂಗೆ ವೀಲ್ ಮಾರ್ಕ್ ಹಾಕೊಂಡು ಎರಡೂ ಕಡೆ ಇರೋದನ್ನ ಹಿಂಗ್ ಜೋಡಿಸ್ಬಿಟ್ಟು ನೋಡಿ, ಕಟಿಂಗ್ ಮಾಡಕ್ ಮುಂಚೆನೆ ಇದು ವೀಲ್ ಮಾರ್ಕ್ ಇರುತ್ತೆ. ಇದ್ರ ಏನಂದ್ರೆ ಈ ತರ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ, ಈ ಕಡೆ ಒಂದು ಫ್ರಂಟ್, ಈ ಕಡೆ ಒಂದು ಫ್ರಂಟ್ ಇರುತ್ತಲ್ಲ, ಅದನ್ನ ತೆಗೆದು ಬಿಟ್ಟು ಡೌಟ್ ಬಂತಂದ್ರೆ ಇದನ್ನೆಲ್ಲ ಪೇಪರ್ ಅಲ್ಲಿ ಈ ತರ ಮಾರ್ಕ್ ಮಾಡ್ಕೊಂಡು ವೀಲ್ ಮಾರ್ಕ್ ಹಾಕಿ ಎರಡು ಹಿಂಗ್ ಇಟ್ಟು ನೋಡಿ, ಜೋಡಿಸಿ ಕರೆಕ್ಟ್ ಆಗಿ ಉಗ್ಸಾಕ್ತಿವಲ್ಲ ಹಂಗೆ ಇಟ್ಟು ಜೋಡಿಸಿದಾಗ ಎಷ್ಟು ಡಿಸ್ಟೆನ್ಸ್ ಬರ್ತಾ ಇದೆ, ಎಷ್ಟು ನೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗುತ್ತೆ. ಎರಡು ಕಡೆ ಹಿಂಗ್ ಇಟ್ಟು ನೋಡಿದಾಗ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಜಾಸ್ತಿ ಆಯ್ತಪ್ಪ ಅಂದ್ರೆ ಒಂಚೂರು ಮೇಲ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಮತ್ತೆ ಸೇಮ್ ಪೊಸಿಷನ್ ಅಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಇದು ನೆಕ್ ಶೇಪ್, ಯಾವುದೇ ನೆಕ್ ಶೇಪ್ ಇರ್ಲಿ ನಾವು ಫಸ್ಟ್ ಫುಲ್ ಡೀಪ್ ಮಾರ್ಕ್ ಮಾಡ್ಕೋಬೇಕು.
ಅದಾದ್ಮೇಲೆ ಅಂದಾಜಾಗಿ ಇದಕ್ಕೆ ಎಷ್ಟು ಬೇಕು ಅಂತ ತಿಳ್ಕೊಂಡು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ನಮ್ಗೆ ಔಟ್ಲುಕ್ ಎಷ್ಟು ನೀಟಾಗಿ ಬರ್ತಾ ಅಂತ ಚೆಕ್ ಮಾಡ್ಕೊಂಡು ಕಟಿಂಗ್ ಮಾಡಬೇಕು. ಒಂದೇ ಸಲ ಇದಕ್ಕಿಷ್ಟೇ ಮೆಜರ್ಮೆಂಟ್ ಅಂತ ಯಾವುದು ಇರಲ್ಲ. ನಮಗೆ ಎಷ್ಟು ನೀಟಾಗಿ ಕಾಣಿಸುತ್ತೋ ಅದನ್ನ ನಾವು ಮಾಡ್ಕೊಂಡು ಕಟ್ ಮಾಡ್ಕೊಳ್ಳುವಂಥದ್ದು ತುಂಬಾ ಈಸಿ ಮತ್ತೆ ಪರ್ಫೆಕ್ಟ್ ಆಗಿ ಬರುತ್ತೆ. ಅದಾದ್ಮೇಲೆ ಫ್ರಂಟ್ ಲೆಂತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ತಗೋಬೇಕು. ಅದಾದ್ಮೇಲೆ ನೆಕ್ ಶೇಪ್, ಆರ್ಮಲ್ದು ಶೇಪ್ ಇಷ್ಟು ಫ್ರಂಟ್ ಶೇಪ್ ಅನ್ನೋದು ತಗೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಡಾಟ್ ಪಾಯಿಂಟ್ ಅನ್ನೋದು ಇರುತ್ತೆ. ಈ ಸೈಜ್ಗೆ ಬಂದ್ಬಿಟ್ಟು 11 ಇಂಚ್ ಇದೆ. ಇಲ್ಲಿಂದ ಡಾಟ್ ಪಾಯಿಂಟ್ಗೆ, ಇಲ್ಲಿಂದ ಕೆಳಗಡೆ 4.25 ಇಂಚ್ ಡೌನ್ ಮೆಜರ್ಮೆಂಟ್ ಅನ್ನೋದು ತಗೊಂಡಿದ್ದೆ. ಅದರ ಪ್ರಕಾರ ನಾನು ತಗೊಂಡು, ಇಲ್ಲಾಂದ್ರೆ ಈ ಸೈಜ್ಗೂ ಸ್ವಲ್ಪ ಮೇಲೆ ಬರಬಹುದು. ಚೆಸ್ಟ್ ಕಮ್ಮಿ ಇರೋರಿಗೆ ಮೇಲೇನೂ ಬರುತ್ತೆ, ಅವಾಗ ಇದನ್ನು ಸ್ವಲ್ಪ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ನಾನು ಸೈಜ್ ಮೇಲೆ ಇದು ಪರ್ಫೆಕ್ಟ್ ಆಗಿ ಹೇಳ್ತೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಅದು ಮೆಜರ್ಮೆಂಟ್ ನೋಡೇ ನಾವು ತಗೋಬೇಕು. ಎಷ್ಟೆಷ್ಟು ಇರುತ್ತೆ, ಒಬ್ಬರಿಗೆ ಡಾಟ್ ಚಿಕ್ಕದು ಬರ್ಬೋದು, ದೊಡ್ಡದು ಬರ್ಬೋದು. ಅದನ್ನ ಅಪ್ಪರ್ ಚೆಸ್ಟ್, ಮಿಡಿಲ್ ಚೆಸ್ಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಈ ಡಾಟ್ ಅನ್ನೋದು ಹಿಡಿಬೇಕಾಗುತ್ತೆ. ಅದನ್ನ ನೀವು ನೋಡ್ಕೋಬೇಕು. ಇಲ್ಲಿ ಎಷ್ಟು ಬರುತ್ತೆ, 44 ಇದ್ದಾಗ ಡಿವೈಡೆಡ್ ಬೈ 4 ಮಾಡಿ ಎಷ್ಟು ಬರುತ್ತೋ 10.25 ಇಂಚ್ ಬರುತ್ತೆ. 21 10.25 ಇಂಚ್ ಬರುತ್ತೆ. ನೋಡಿ, ಇಲ್ಲಿ 21 ಬರುತ್ತೆ, 21 42 ಬರುತ್ತೆ. ನಾನು ಬೇಕು ಅಂತಾನೆ 42 ಮಾಡಿದ್ದೀನಿ. ಇಲ್ಲಿ ಇನ್ನು 2 ಇಂಚ್ ಕಮ್ಮಿ ಬರುತ್ತೆ. 2 ಇಂಚ್ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಡಾಟ್ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಇಲ್ಲ ಫ್ರಿನ್ಸ್ ಕಟ್ ಶೇಪ್ ಇದ್ದಾಗ ನಾವು ಇದನ್ನ ಫ್ರಿನ್ಸ್ ಕಟ್ ನೋಡಿ ಈ ತರ ಮಾರ್ಕ್ ಮಾಡಿದೀನಲ್ಲ, ನಾವು ಫ್ರಿನ್ಸ್ ಕಟ್ ಶೇಪ್ ಅಲ್ಲಿ, ಪ್ರಿನ್ಸಸ್ ಕಟ್ ಅಲ್ಲಿ ಇದನ್ನ ಶೇಪ್ ಕರೆಕ್ಟ್ ಆಗಿ ಇದ್ರ ರೆಡಿ ಪೀಸ್ ಇರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನಮ್ಮ ಎಲ್ಲಾ ಚಾನಲ್ ಅಲ್ಲಿ ತೋರಿಸ್ಕೊಟ್ಟಿದೀನಿ. ಈ ಪೀಸ್ ಕಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಇವಾಗ 2 ಇಂಚ್ ಕಮ್ಮಿ ಬರ್ತಲ್ಲ, 2 ಇಂಚ್ ಅಂದ್ರೆ ಇದರಲ್ಲಿ ಎರಡು ಪೀಸ್ ಬರುತ್ತೆ. ಈ ಕಡೆ ಒಂದು ಲೆಫ್ಟ್ ಒಂದು ರೈಟ್ ಒಂದು. ಇದರಲ್ಲಿ 1 ಇಂಚು ಪ್ಲಸ್ 1/4 ಇಂಚ್ ಮಾರ್ಜಿನ್ಗೆ 1/4 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇದನ್ನ ಈ ತರ ಮತ್ತೆ ಇದನ್ನ ಈ ತರ ಶೇಪ್ ಆಗಿ ಮಾರ್ಕ್ ಮಾಡ್ಕೊಂಡು ಯಾವ ತರ ಅಂತ ತೋರಿಸ್ತೀನಿ. ಇದು ಮಾರ್ಜಿನ್ ಇಲ್ಲಿವರೆಗೂ ಇರುತ್ತಲ್ಲ, ಈ ತರ ಈ ಪೀಸ್ ನ ಮಾರ್ಕ್ ಮಾಡ್ಕೊಂತೀನಿ. ಅವಾಗ ಇದನ್ನ ಎತ್ಕೊಂಡು ಅಟ್ಯಾಚ್ ಮಾಡಿದಾಗ ನನಗೆ ಈ ಟೋಟಲ್ ಈ ಮಿಡಿಲ್ ಚೆಸ್ಟ್ ಅನ್ನೋದು 44 ಸೈಜು ಬರುತ್ತೆ. ಈ 1.5 ಇಂಚ್ನೇ ನಾವು ಇಲ್ಲಿ ಎಕ್ಸ್ಟ್ರಾ ಕ್ರಾಸ್ ಆಗಿ ತಗೊಂಡು ಇಲ್ಲಿ ಡಾಟ್ ಇಟ್ಕೊಂತೀವಿ. ಅದು ನಾರ್ಮಲ್ ಕಟಿಂಗ್. ಎರಡಕ್ಕೂ ಒಂದೇ ಸರಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಕ್ರಾಸ್ ಆಗಿ ತಗೊಂಡು ಇಲ್ಲಿ ಡಾಟ್ ಇಟ್ಕೊಂತೀವಿ, ಅದು ಇಲ್ಲಿ ಲೂಸ್ ಬರುತ್ತೆ. ಎಲ್ಲಿ ಮಿಡಿಲ್ ಚೆಸ್ಟ್ ಅಲ್ಲಿ ಲೂಸ್ ಬರಬೇಕು ಅಂತ. ಇದನ್ನೇ ನಾವು ಈ ಪೀಸ್ ಅಲ್ಲಿ ಏನ್ ಮಾಡ್ತೀವಿ, ಸ್ವಲ್ಪ ಹಿಂಗ್ ಕ್ರಾಸ್ ಒಳಗಡೆ ತಗೊಂಡು ಹಿಂಗ್ ತಗೊಂಡ್ಬಿಡ್ತೀವಿ. ಅವಾಗ ಪ್ರಿನ್ಸಸ್ ಕಟ್ಗೆ ಶೇಪ್ ಆಗುತ್ತೆ. ಮತ್ತೆ ಈ ಫ್ರಂಟ್ ಲೆಂತ್ ಅನ್ನೋದು ನಾನು ಹೇಳ್ಕೊಟ್ನಲ್ಲ, ಈ ಸೈಜ್ಗೆ ನನ್ನ ಮೆಜರ್ಮೆಂಟ್ ನಾನು ತಗೊಂಡಿರೋ ಪ್ರಕಾರ ಇಲ್ಲಿ ಟೋಟಲ್ ಲೆಂತ್ ಬಂದ್ಬಿಟ್ಟು ನಮ್ಗೆ ಎಷ್ಟು ಬರ್ತಾ ಇದೆ ಅಂತ ತಗೋಬೇಕು. ನೋಡಿ, 16 ಇಂಚ್ ಇದೆ. ಬ್ಲೌಸ್ ಲೆಂತ್ ಇರೋದು 14.5, ಯಾವುದು ಬ್ಯಾಕು. ಇಲ್ಲಿ ಎಷ್ಟು ಕೊಡ್ತಾ ಇದ್ದೀನಿ, 1.5 ಇಂಚ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಏನಕ್ಕಿದೆ, ಫ್ರಂಟ್ ಲೆಂತ್ ಅಷ್ಟೇ ಇರೋದು, ಅಷ್ಟೇ ಫ್ರಂಟ್ ಲೆಂತ್ 1.5 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ನಾವು ಇಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ಎಲ್ಲನೆಲ್ಲ ನಾರ್ಮಲ್ ಡಾಟ್ ಇಟ್ಟಿದ್ರೆ ಸ್ವಲ್ಪ ಕ್ರಾಸ್ ಆಗಿ ತಗೊಂತೀನಿ. ಪ್ರಿನ್ಸಸ್ ಕಟ್ ಆದ್ರೆ ಇದನ್ನ ಇಲ್ಲಿ ಕಟ್ ಮಾಡ್ಕೊಂಡು ಈ ಪೀಸ್ ಅಲ್ಲಿ ಸ್ವಲ್ಪ ಲೂಸ್ ಬಿಟ್ಕೊಂಡು ಕಟ್ ಮಾಡ್ಕೊಂಡ್ರೆ ನಾರ್ಮಲ್ ಡಾಟ್ ಬ್ಲೌಸ್ ಆಗುತ್ತೆ. ಕೆಳಗಡೆ ಕ್ರಾಸ್ ಬೆಲ್ಟ್ ಮಾಮೂಲಿ 3.5 2.5 ಮಾಡ್ಕೊಂಡು ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಸೈಡ್ ಎಲ್ಲ ಎಷ್ಟು ಬರುತ್ತೆ ನೋಡ್ಕೊಂಡು ಈ ಸೈಜ್ಗೆ ಸೈಡ್ ಡಾಟ್ ಬರುತ್ತೆ. ಸೈಡ್ ಡಾಟ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಅದು ರೆಗ್ಯುಲರ್ ಆಗಿ ಗೊತ್ತಿರೋದೆ, ಅದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಫ್ರಂಟ್ ನೆಕ್ಕು ಮತ್ತೆ ಬ್ಯಾಕು ಮತ್ತೆ ಎಷ್ಟು ತಗೋಬೇಕು ಅಂತ ನೀಟಾಗಿ ಪರ್ಫೆಕ್ಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ. ಅದೇ ತರ ಈ ವಿಡಿಯೋ ಲೈಕ್ ಮಾಡೋದ್ರಿಂದ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ, ಅಂದ್ರೆ ಇಂಪ್ರೆಸ್ ಆಗುತ್ತೆ. ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅನ್ನೋದ್ರಿಂದ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೆಕ್ಸ್ಟ್ ಇದೇ ತರ ಮಾಡಬೇಕು, ಇನ್ನೂ ಅರ್ಥ ಆಗೋ ತರ ಮಾಡಬೇಕು. ನಾವು ಕಷ್ಟಪಟ್ಟು ಕಲ್ತಿದೀವಿ, ನಾವು ಇಷ್ಟಪಟ್ಟು ಇನ್ನೂ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡಬೇಕು ಅಂತ ನಾನು ಇನ್ನು ಇಷ್ಟದಿಂದ ಇನ್ನು ಇದಕ್ಕಿಂತ ಚೆನ್ನಾಗಿ ತೋರಿಸ್ಕೊಡ್ತೀನಿ. ಇಷ್ಟೆಲ್ಲ ಮಾಡಿದ್ರು ಸಹ ಯಾರಿಗಾದ್ರೂ ಸ್ವಲ್ಪ ಅರ್ಥ ಆಗಿಲ್ಲ, ಸ್ವಲ್ಪ ಅಲ್ಲ ಏನೇ ಡೌಟ್ಸ್ ಇದ್ರು ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ನೀವು ಮುಂದೆನೆ ಒಂದು ಕಟಿಂಗ್ ಕಟ್ ಮಾಡಿ ಮಾರ್ಕ್ ಮಾಡಿ ತೋರಿಸ್ಕೊಡ್ತೀನಿ. ಆ ಬ್ಲೌಸ್ ತಗೊಂಡೋಗಿ ನೀವು ಫಿಟ್ಟಿಂಗ್ ಹಾಕಿ ಚೆಕ್ ಮಾಡಿ, ಆ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ಸರ್ ಅಂತದೇ ಫಾಲೋ ಮಾಡಿ. ಇಲ್ಲ ಏನೇ ಡೌಟ್ಸ್ ಇದ್ರು ನನಗೆ ಕಾಮೆಂಟ್ ಮಾಡಿ. ಇಲ್ಲ ಅಂದ್ರೆ ನಮ್ದು ಚಾನಲ್ ನಂಬರ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಅದು ಇರುತ್ತೆ, ಅದರಲ್ಲಿ ಕಳಿಸಿ. ಸ್ವಲ್ಪ ನಿಧಾನ ಆಗ್ಬೋದು, ನಾನು ಅಂಗಡಿಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಸಪೋರ್ಟಿಂಗ್ ಟೀಮು ಯಾವುದು ಇಲ್ಲ, ಕ್ಯಾಮ್ರಾನು ನಾನೇ ಆನ್ ಮಾಡ್ಕೊಂಡು ಇಟ್ಕೋಬೇಕು, ಪ್ಲಸ್ ಇದೆಲ್ಲ ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಅದರಿಂದ ಸ್ವಲ್ಪ ಡಿಲೇ ಆಗ್ತದೆ ನನಗೂ ಅದರಿಂದ. ಓಕೆನಾ, ಥ್ಯಾಂಕ್ ಯು. ಡನ್. ನೆಕ್ಸ್ಟ್